ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. KGF ಚಾಪ್ಟರ್ 2 ಹಾಗೂ ಚಾಪ್ಟರ್ 1 ಈ ಎರಡೂ ಸಿನಿಮಾಗಳ ಆದಮೇಲೆ ಈ ಚಿತ್ರದಲ್ಲಿ ನಟಿಸಿದಂತಹ ಸಾಕಷ್ಟು ನಟರು ನಟಿಯರಿಗೆ ಒಂದು ಹೊಸ ಲೈಫ್ ಸಿಕ್ತು ಅಂತಾನೆ ಹೇಳಬೇಕು. ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿಕೊಂಡು ಕನ್ನಡದಲ್ಲಿ 40ರಿಂದ 50 ಕೋಟಿ ಕಲೆಕ್ಷನನ್ನು ಮಾಡುವಂತಹ ಸಿನಿಮಾಗಳನ್ನು ಮಾಡಿಕೊಂಡು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಕೊಂಡು ಆಲ್ಮೋಸ್ಟ್ ಕನ್ನಡಿಗರಿಗೆ ಗೊತ್ತಿದ್ರು. ಆದರೆ ಇಡೀ ಭಾರತದಾದ್ಯಂತ ಜೊತೆಗೆ ವಿಶ್ವದ ಕೆಲವು ದೇಶಗಳಲ್ಲೂ ಕೂಡ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಕಂಡುಹಿಡಿತಾರೆ, ಅದರಲ್ಲಿರುವ ಪಾತ್ರವರ್ಗವನ್ನು ಕಂಡುಹಿಡಿತಾರೆ. ಅಂದರೆ ಅದಕ್ಕೆ ಕಾರಣ KGF ಸೀರೀಸ್ನ ಸಿನಿಮಾಗಳು, ಅಂದರೆ KGF ಚಾಪ್ಟರ್ 1 ಹಾಗೂ KGF ಚಾಪ್ಟರ್ 2. ಇಂತಹ ಸಿನಿಮಾದಲ್ಲಿ ನಟಿಸಿದ್ದ ಸಾಕಷ್ಟು ಕಲಾವಿದರಿಗೆ ಈಗ ಬೇರೆ ಬೇರೆ ಭಾಷೆಗಳಿಂದ ಆಫರ್ ಬರ್ತಾ ಇದೆ. ಕನ್ನಡದಲ್ಲೂ ಸಾಕಷ್ಟು ಜನರಿಗೆ ಆಫರ್ ಬಂದಿದೆ. ಕೆಲವರು ಕನ್ನಡದಲ್ಲೇ ಉಳ್ಕೊಂಡಿದ್ರೆ, ಇನ್ನು ಕೆಲವರು ಕನ್ನಡದ ಜೊತೆಗೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ KGF ನಲ್ಲಿ ನಟಿಸಿದಂತಹ ನಟರು ಸಾಕಷ್ಟು ಅವಕಾಶಗಳನ್ನು ಗಿಟ್ಟಿಸಿಕೊಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ತೆಲುಗಿನ ಹಿಟ್ 3 ಚಿತ್ರ ಏನು ಬರ್ತಾ ಇದೆ, ಈ ಚಿತ್ರದಲ್ಲಿ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಜೊತೆಗೆ ಆಕ್ಟ್ ಮಾಡ್ತಾ ಇರುವಂತಹ KGF ನ ನಟಿ ಶ್ರೀನಿಧಿ ಶೆಟ್ಟಿ ಅವರಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಏನು KGF ಚಾಪ್ಟರ್ ಏನು ಸೀರೀಸ್ನ ಸಿನಿಮಾಗಳೇನಾಯಿತು, ಅದಾದ ನಂತರ ನಟ ಯಶ್ ಅವರು ಯಾವ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಎನ್ನುವ ಕುತೂಹಲಕ್ಕೆ ಸಾಕಷ್ಟು ರೂಮರ್ಸ್ಗಳು ಇದ್ದಿತ್ತು. ಒಂದು ಟಾಕ್ಸಿಕ್ ಅನ್ನೋದು ಕ್ಲಿಯರ್ ಆಯಿತು. ಅದಾದ ನಂತರ ರಾಮಾಯಣ ಪಾರ್ಟ್ 1 ಪಾರ್ಟ್ 2 ನಲ್ಲಿ ರಾವಣನ ಪಾತ್ರದಲ್ಲಿ ಯಶ್ ಅವರು ನಟಿಸ್ತಾ ಇದ್ದಾರೆ ಅನ್ನೋದು ಖಾತ್ರಿ ಆಗಿತ್ತು. ಆದರೆ ಈ ಚಿತ್ರದ ಸ್ಟಾರ್ ಕ್ಯಾಸ್ಟ್ ಯಾರಿರ್ಬೋದು? ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣ ಆದರೆ ರಾಮ ಹಾಗೂ ಸೀತೆಯ ಪಾತ್ರದಲ್ಲಿ ಯಾರು ನಡೆಸ್ಬೋದು ಎನ್ನುವ ಗೊಂದಲ ಕೂಡ ಇತ್ತು. ಅದಕ್ಕೆ ಇದೀಗ ಉತ್ತರ ಸಿಕ್ಕಿದೆ. ಏನಪ್ಪಾ ಅಂತಂದ್ರೆ, ರಣಬೀರ್ ಕಪೂರ್ ಹಾಗೂ ಸಾಯಿ ಪಲ್ಲವಿ ಅವರು ರಾಮ ಹಾಗೂ ಸೀತೆಯ ಪಾತ್ರವನ್ನ ಪ್ಲೇ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕಿಂತ ಮುಂಚೆ, ಅಂದ್ರೆ ಸಾಯಿ ಪಲ್ಲವಿ ಸೀತೆ ಪಾತ್ರಕ್ಕೂ ಆಯ್ಕೆ ಆಗೋದಕ್ಕಿಂತ ಮುಂಚೆ ಇದೇ ಪಾತ್ರಕ್ಕೆ ಒಂದು ಆಡಿಷನ್ ಹಾಗೂ ಲುಕ್ ಟೆಸ್ಟ್ ನಡೆದಿತ್ತು. ಈ ಲುಕ್ ಟೆಸ್ಟ್ ನಲ್ಲಿ ಕನ್ನಡದ ನಟಿ ಆಗಿರುವಂತಹ ಶ್ರೀನಿಧಿ ಶೆಟ್ಟಿ ಅವರು ಕೂಡ ಭಾಗವಹಿಸಿದ್ರು. ಆದರೆ ಇವರು ಈ ಲುಕ್ ಟೆಸ್ಟ್ ನಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ರಾವಣನ ಪಾತ್ರವನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೂ ಕೂಡ ಗೊತ್ತಿರಲಿಲ್ಲ. ಅಂದ್ರೆ KGF ಚಾಪ್ಟರ್ 2 ರಿಲೀಸ್ ಆಗಿ ಕೆಲವು ದಿನಗಳ ಅಂತರದಲ್ಲಿ ಈ ಒಂದು ಆಡಿಷನ್ ನಡೆದಿತ್ತು. ಈ ಆಡಿಷನ್ ನಡಿಬೇಕಾದ್ರೆ KGF ಚಾಪ್ಟರ್ 2 ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿ ಪೀಕ್ ಲೆವೆಲ್ ನಲ್ಲಿ ಇತ್ತು. ಇಂತಹ ಸಂದರ್ಭದಲ್ಲಿ ನಡೆದಂತಹ ಈ ಆಡಿಷನ್ಗೆ ಹೋದಾಗ, ಈ ಆಡಿಷನ್ ನಲ್ಲಿ ಆಡಿಷನ್ ಕೊಟ್ಟಾಗ ಶ್ರೀನಿಧಿ ಶೆಟ್ಟಿ ಅವರ ಆಡಿಷನ್ ಕೂಡ ರಾಮಾಯಣ ಚಿತ್ರದ ನಿರ್ಮಾಪಕ ಹಾಗೂ ನಿರ್ದೇಶಕ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು. ಅವರನ್ನೇ ಸೆಲೆಕ್ಟ್ ಮಾಡಬಹುದು ಅಂತ ಹೇಳಲಾಗಿತ್ತು ಕೂಡ. ಆದರೆ ಆಡಿಷನ್ ಕೊಟ್ಟ ನಂತರದಲ್ಲಿ ಯಾವಾಗ ಈ ಚಿತ್ರದಲ್ಲಿ ಯಶ್ ಅವರು ರಾವಣನ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಸಾರಾಸಗಟಾಗಿ ಈ ಒಂದು ಆಫರನ್ನು, ಅಂದರೆ ಯಶ್ ಅವರ ವಿರುದ್ಧವಾಗಿ ನಟಿಸುವಂತಹ ಒಂದು ಪಾತ್ರವನ್ನ ಮಾಡೋದಕ್ಕೆ ಶ್ರೀನಿಧಿ ಶೆಟ್ಟಿ ಅವರು ನಿರಾಕರಿಸಿದ್ದರು ಅನ್ನೋ ಒಂದು ಮಾತನ್ನ ಸ್ವತಃ ಶ್ರೀನಿಧಿ ಶೆಟ್ಟಿ ಅವರು ಹೇಳ್ಕೊಂಡಿದ್ದಾರೆ. ಯಾಕೆ ನಿರಾಕರಿಸಿದ್ರು? ಆಪೋಸಿಟ್ ಅಲ್ಲಿ ವಿಲನ್ ಕ್ಯಾರೆಕ್ಟರ್ನ ಯಶ್ ಅವರು ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಶ್ರೀನಿಧಿ ಶೆಟ್ಟಿ ಅವರು ಚಿತ್ರದಿಂದ ಯಾಕೆ ಹೊರಗಡೆ ಬರುವ ನಿರ್ಧಾರವನ್ನ ಮಾಡಿದ್ರು ಅನ್ನೋದನ್ನ ನಾವು ನೋಡೋದಾದ್ರೆ, KGF ಚಾಪ್ಟರ್ 1 ಹಾಗೂ KGF ಚಾಪ್ಟರ್ 2 ಚಿತ್ರದಲ್ಲಿ ಅವರ ಜೊತೆಗೆ ನಾಯಕ ನಟಿಯಾಗಿ ಅಭಿನಯಿಸಿ ಅವರನ್ನ ಇಷ್ಟಪಡುವ ಪಾತ್ರವನ್ನ ಮಾಡಿ ವೆರಿ ನೆಕ್ಸ್ಟ್ ಸಿನಿಮಾದಲ್ಲೇ ಅವರನ್ನ ದ್ವೇಷಿಸುವಂತಹ ಒಂದು ಪಾತ್ರವನ್ನ ಆಯ್ಕೆ ಮಾಡಿಕೊಂಡು ಮಾಡಿದ್ರೆ ಅದು ಜನರಿಗೆ ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ. ನಮ್ಮಿಬ್ಬರನ್ನ ಪೇರ್ ಆಗಿ ನೋಡಿರುವ ಜನ ನಮ್ಮಿಬ್ಬರನ್ನ ಆಪೋಸಿಟ್ ಕ್ಯಾರೆಕ್ಟರ್ಗಳಲ್ಲಿ ನೋಡಿದ್ರೆ ಒಪ್ಪಿಕೊಳ್ಳೋದು ಕಷ್ಟ ಆಗಬಹುದು. ಅದರ ಜೊತೆಗೆ KGF ಚಾಪ್ಟರ್ 3 ಕೂಡ ಬರೋದಕ್ಕೆ ಬ್ಯಾಲೆನ್ಸ್ ಇರೋದ್ರಿಂದ, ಅಂದ್ರೆ KGF ಚಾಪ್ಟರ್ 2 ನಲ್ಲಿ ಶ್ರೀನಿಧಿ ಶೆಟ್ಟಿ ಅವರ ಪಾತ್ರವನ್ನ ಸಾಯಿಸಲಾಗಿದೆ. ಕ್ಲೈಮ್ಯಾಕ್ಸ್ ನಲ್ಲಿ ನಟ ಯಶ್ ಅವರ ಪಾತ್ರವನ್ನ ಸಹ ಸಮುದ್ರದಲ್ಲಿ ಮುಳುಗಿಸಲಾಗಿದೆ. ಬಟ್ ಯಾವುದಕ್ಕೂ ಕೂಡ ಕ್ಲಾರಿಟಿ ಇಲ್ಲ. ಹಾಗಾಗಿ ಚಾಪ್ಟರ್ 3 ನಲ್ಲಿ ಏನಾದರೂ ಶ್ರೀನಿಧಿ ಶೆಟ್ಟಿ ಅವರ ಅಪಿಯರೆನ್ಸ್ ಇದ್ರೆ, ಈ ಒಂದು ಪಾತ್ರವನ್ನ ಆಯ್ಕೆ ಮಾಡಿಕೊಂಡಾಗ, ಅಂದ್ರೆ ಸೀತೆಯ ಪಾತ್ರವನ್ನ ಆಯ್ಕೆ ಮಾಡಿಕೊಂಡಾಗ ಅದು ಸೂಟ್ ಆಗಲ್ವೇನೋ, ಜನ ಅದನ್ನ ಒಪ್ಪಲ್ವೇನೋ ಎನ್ನುವ ಕಾರಣಕ್ಕೆ ಯಶ್ ಅವರು ರಾವಣನ ಪಾತ್ರವನ್ನ ಮಾಡ್ತಾ ಇದ್ದಾರೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಇಷ್ಟು ದೊಡ್ಡ ಆಫರ್ ಅನ್ನ ನಾನು ರಿಜೆಕ್ಟ್ ಮಾಡಿದೆ ಎನ್ನುವ ಒಂದು ಸತ್ಯವನ್ನ ಇದೀಗ ಶ್ರೀನಿಧಿ ಶೆಟ್ಟಿ ಅವರು ಹೇಳ್ಕೊಂಡಿದ್ದಾರೆ. ಏನಿಸುತ್ತೆ, ಶ್ರೀನಿಧಿ ಶೆಟ್ಟಿ ಅವರ ಈ ಹೇಳಿಕೆಯನ್ನ ನೋಡಿದಾಗ ನಿಜವಾಗ್ಲೂ ಅವರು ತೆಗೆದುಕೊಂಡಿರುವ ನಿರ್ಧಾರ ಸರಿ ಇದೆಯಾ, ಅಥವಾ ಸಾಯಿ ಪಲ್ಲವಿ ಅವರು ಮಾಡಬೇಕಾಗಿದ್ದಂತಹ ಪಾತ್ರವನ್ನ ಇವರೇ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಿದ್ರೆ ಸರಿ ಇರ್ತಾ ಇತ್ತಾ? ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.